ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಹಿತೇಶ್ ಆನಂದ್. ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ ನಿಮಗೆ. ಸ್ನೇಹಿತರೆ, ವಿಶ್ವವಿಖ್ಯಾತ ಮೈಸೂರು ದಸರಾ ಎಷ್ಟು ಫೇಮಸ್ಸೋ ಅಷ್ಟೇ ಆ ದಿನದ ವಿಜಯದಶಮಿ ದಿನ ಸಂಜೆ ನಡೀತಕ್ಕಂಥ ಪಂಜಿನ ಕವಾಯತು ಹಾಗೂ ಲೈಟ್ ಶೋಗಳು ಕೂಡ ಅಷ್ಟೇ ಪ್ರಖ್ಯಾತ ಸ್ನೇಹಿತರೆ. ಅದರಲ್ಲೂ ಈ 2024 ದಸರಾದ ವಿಶೇಷತೆ ಏನು ಗೊತ್ತಾ? ಡ್ರೋನ್ ಶೋ. ಹೌದು ಸ್ನೇಹಿತರೆ, ಮೈಸೂರು ದಸರಾದಲ್ಲಿ ಇದೇ ಪ್ರಥಮ ಬಾರಿಗೆ ಡ್ರೋನ್ ಶೋ ಅನ್ನು ಏರ್ಪಡಿಸಲಾಯಿತು. ಈ ಡ್ರೋನ್ ಶೋ ನಲ್ಲಿ 1500ಕ್ಕೂ ಅಧಿಕ ಡ್ರೋನ್ಗಳನ್ನು ಬಳಸಲಾಯಿತು. ಈ ಡ್ರೋನ್ ಶೋ ಅಂತೂ ಬಹಳ ಅದ್ಭುತವಾಗಿ ಮೂಡಿಬಂತು ಸ್ನೇಹಿತರೆ, ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಇದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿನ ಬೆಲ್ ಐಕನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಸ್ನೇಹಿತರೆ, ನಾನು ಮೊದಲೇ ಹೇಳಿದಾಗೆ ಈ ಬಾರಿಯ ದಸರಾದಲ್ಲಿ ಮೊದಲ ಬಾರಿಗೆ ಭಾರಿ ವೈಭವದ ಡ್ರೋನ್ ಶೋ ಕಣ್ಣು ತುಂಬಿಕೊಳ್ಳುವ ಅವಕಾಶವನ್ನು ಪ್ರವಾಸಿಗರಿಗೆ ಸರ್ಕಾರ ಕಲ್ಪಿಸಿಕೊಡ್ತು. ಸುಮಾರು 3.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪಂಜಿನ ಕವಾಯತು ಮೈದಾನದಲ್ಲಿ ಡ್ರೋನ್ ಶೋವನ್ನು ಏರ್ಪಡಿಸಲಾಗಿತ್ತು ಸ್ನೇಹಿತರೆ. ಮುಖ್ಯವಾಗಿ ಈ ಡ್ರೋನ್ ಶೋವನ್ನು ಅಯೋಧ್ಯೆ, ಹರಿದ್ವಾರ ಹಾಗೂ IPL ಪಂದ್ಯಗಳಲ್ಲಿ ಡ್ರೋನ್ ಶೋ ನೀಡಿದ್ದ ಸಂಸ್ಥೆ ದೆಹಲಿಯ ಬೋಟ್ ಲ್ಯಾಬ್ ಸಂಸ್ಥೆಯು ನಿರ್ವಹಣೆ ಜವಾಬ್ದಾರಿಯನ್ನು ಹೊಂದಿತ್ತು. LED ಬಲ್ಬ್ಗಳನ್ನು ಅಳವಡಿಸಿದ 1500 ಡ್ರೋನ್ಗಳ ಮೂಲಕ 15 ನಿಮಿಷಗಳ ಕಾಲ ಪ್ರದರ್ಶನವನ್ನು ನೀಡಿತು ಸ್ನೇಹಿತರೆ. ತುಂಬಾ ಬೊಂಬಾಟಾಗಿತ್ತು. ನೀವು ನೋಡಿ ಸ್ನೇಹಿತರೆ, ಈ ಡ್ರೋನ್ ಶೋನ ಎಂಜಾಯ್ ಮಾಡಿ.
ಡ್ರೋನ್ ಶೋನಲ್ಲಿ ವಿಶೇಷವಾಗಿ ತಾಯಿ ಚಾಮುಂಡೇಶ್ವರಿಯ ಅನಾವರಣ, ಅರಮನೆ, ಅಂಬಾರಿ ಹಾಗೂ ಆನೆ, ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಕುರಿತ ವಿಚಾರಗಳು, ಭಾರತದ ಭೂಪಟ, ರಾಕೆಟ್ ಲಾಂಚಿಂಗ್, ಈ ಎಲ್ಲ ಅರಮನೆ ನಗರಿಯಲ್ಲಿ ಮೊದಲ ಬಾರಿಗೆ ಅದ್ಭುತ ಲೋಕವನ್ನೇ ಸೃಷ್ಟಿಸಿತು. ಕರ್ನಾಟಕ